ಭರತ್ ಭಾಗವತರ್ ಅವರ ಧರ್ಮಪತ್ನಿ ಶ್ರೀಮತಿ. ಸೊ ತುಂಬ ನೀವೆಲ್ಲ ಕೇಳಿದ್ದೀರಾ ಅವ್ರನ್ನ ಸಂದರ್ಶನ ಮಾಡೋದಕ್ಕೆ, ಭರತ್ ಸರ್ ವಿಚಾರಗಳನ್ನ ಕೇಳ್ಕೊಳೋದಕ್ಕೆ. ಜಾತಕದ ಇದ್ರಲ್ಲಿ ನೋಡಿದ್ರೆ ಬಾಲಸುಬ್ರಹ್ಮಣ್ಯಮ್ಮ ಅವ್ರ ಹೆಸರು ಭರತ್ ಕುಮಾರ್ ಅಂತ ನಮ್ಮ ಮಾವನವ್ರು ಇಟ್ಟಿದ್ದು ಮೀಡಿಯಾಗೋಸ್ಕರ. ಭರತ್ ಭಾಗವತ ಅಂತ ಹೆಸರು ಇಟ್ಕೊಳ್ಳೋ ಅಂತ GVR ಚೇಂಜ್ ಮಾಡಿದ್ದು. ನೋಡಿ, ಭರತ್ ಸರ್ ಶೂಟಿಂಗ್ ಮುಗಿಸ್ಕೊಂಡು ಹೋಗಿ SSLC ಎಕ್ಸಾಮ್ ಬರ್ದಿದ್ರಂತೆ. ಅವ್ರು ನೋಡಿದಾಗ ಅನ್ಸುತ್ತಾ ಎಷ್ಟು ಚೆನ್ನಾಗಿದೆ ಹುಡುಗ ಅಂತ ಅನ್ಸುತ್ತಾ? ನೋಡಿ ಹೆಂಗಿದೆ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತಾರೆ, ಆದ್ರೆ ಇಲ್ಲಿ ಮ್ಯಾರೇಜಸ್ ಆರ್ ಮೇಡ್ ಇನ್ ಚಾಮರಾಜಪೇಟೆ ಗಲ್ಲಿಗಳಲ್ಲಿ. ಯಾಕೆ ಭರತ್ ಸರ್ ಒಂದು ಸಿನಿಮಾ ರಂಗದಲ್ಲಿ ಮೈನ್ ಸ್ಟ್ರೀಮ್ ನಾಯಕ ನಟನಾಗಿ ಕಾನ್ಸಂಟ್ರೇಟ್ ಮಾಡಲಿಲ್ಲ? ಅವ್ರಿಗೆ ತುಂಬಾ ಆಸೆ ಇತ್ತು, ಹೀರೋ ಆಗಿ ಮಾಡಬೇಕು, ಒಳ್ಳೆ ಕ್ಯಾರೆಕ್ಟರ್ಗಳನ್ನ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಅದು ಅವ್ರಿಗೆ ಆಗಿ ಬರಲಿಲ್ಲ. ಏನು ಮಾಡೋಣ. ಸಿನಿಮಾ ಅವತ್ತಿನ ಕಾಲದಿಂದ ಕಟ್ಟಿದಂಥ ಕುಟುಂಬ ಹೊನ್ನಪ್ಪ ಭಾಗವತರ್ ಅವ್ರದ್ದು. ಆ ಕುಟುಂಬದಿಂದ ಬಂದಂಥ ಒಬ್ಬ ಪ್ರತಿಭೆಗೆ, ಕಲಾವಿದನಿಗೆ ಇಲ್ಲಿ ಯಾರು ಹೂವಿನ ಹಾಸಿಗೆ ಹಾಸಲಿಲ್ಲ.